ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:30 ಮಧ್ಯದಲ್ಲಿ ಈ ಕೀರ್ತಿ ಜ್ಯುವೆಲರ್ಸ್ ಅಂತ ಏನು ಬಿಲ್ಡಿಂಗ್ ಇದೆ, ಇದು ತ್ರಿಲೋಕ್ ಚಂದ್ ಶಿರೂರ್ ಅನ್ನೋರ್ದು ಬಿಲ್ಡಿಂಗು. ಸೊ ಅವರು ಓನರ್ ಇದ್ದಾರೆ, ಅವರು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ದಲ್ಲಿ ಇರುವಂತಹ ಏನು ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಇಮಾದುಲ್ ಶೇಖ್ ಅಂತಂತೇಳಿ ಸುಮಾರು 7-8 ವರ್ಷದಿಂದ ಇಲ್ಲಿ ಬಂಗಾರದ ಕರಗಿಸಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರು ನಿನ್ನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಸುಮಾರು 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲೇ ಅಲ್ಲಿದ್ದಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದೆನ್ ಇಮಿಡಿಯೇಟ್ಲಿ ಇಲ್ಲೇ ಇದ್ದಂಥ ಪಬ್ಲಿಕ್ ಆಗಿರ್ಬೋದು, ದೆನ್ ಪೊಲೀಸ್ ಆಗಿರ್ಬೋದು ಬಂದು ಚೆಕ್ ಮಾಡಿದಾಗ ಅವರಿಬ್ಬರು ವ್ಯಕ್ತಿಗಳು ಕೂಡ ಹೊರಗಡೆ ಬಂದಿದ್ದರು. ಅಷ್ಟೊತ್ತಿಗೆ ಮೈ ಮೇಲೆ ಎಲ್ಲ ಗಾಯಗಳಾಗಿದ್ದಾವೆ. ಇಬ್ಬರನ್ನೂ ಕೂಡ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇನ್ ಮೀನ್ ಟೈಮ್ ಬಿಲ್ಡಿಂಗದನ್ನು ಫೈರ್ ಡಿಪಾರ್ಟ್ಮೆಂಟ್ದವ್ರು ಬಂದು ಎಲ್ಲವನ್ನು ಕೂಡ ಆರಿಸಿದ್ದಾರೆ ಮತ್ತು ಎಲೆಕ್ಟ್ರಿಸಿಟಿ ಲೈನ್ಸು ಕೂಡ ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದರೆ ಇವಾಗ ಅದು ಕೊಲ್ಯಾಪ್ಸಿಂಗ್ ಸ್ಟೇಜಲ್ಲಿದೆ. ಕಾಲಮ್ಸ್ಗಳನ್ನು ಕೂಡ ಕಟ್ ಆಗಿದೆ. ಏನೇನು ಮುಂಜಾಗ್ರತಾ ಕ್ರಮಗಳು ಬೇಕು ಕಾರ್ಪೊರೇಷನು, KEB ಮತ್ತು ಪೊಲೀಸ್ ಇಲಾಖೆ ಸೇರಿಬಿಟ್ಟು ಅದನ್ನು ತಗೋತಾ ಇದೆ. ಇಬ್ಬರು ಜನ ಗಾಯ, ಬಿಜು ಅಂತಂತೇಳಿ ಮತ್ತು ಹಕೀಮ್ ಅಂತಂತೇಳಿ, ಅವರು ಕೂಡ ವೆಸ್ಟ್ ಬೆಂಗಾಲ್ದವರೇ, ಇಲ್ಲಿ ಕೆಲಸಕ್ಕಂತ ಇದ್ರು. ಅವ್ರ ಜೊತೆಗೆ ಅವರಿಬ್ಬರು ಗಾಯ ಆಗಿದೆ. ಅವರಿಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಅದನ್ನು ನೋಡೋಣ. ಅದನ್ನೇ ದ ಇಂಜಿನಿಯರ್ಸ್ ಹೂ ಆರ್ ದ ಎಕ್ಸ್ಪರ್ಟ್ಸ್ ಅಲ್ಲ, ದೇ ವಿಲ್ ಚೆಕ್ ಆ್ಯಂಡ್ ಅಪ್ಡೇಟ್. ಅದು ವಿಜಯ್ ನಮ್ಮ ಕಡೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಬಿಲ್ಡಿಂಗ್ ಎಕ್ಸ್ಪರ್ಟ್ಸ್, ಅವ್ರು ನೋಡಿ ಅದು ನೋಡಬೇಕು. ಗ್ಯಾಸ್ ಈಗ ಫೈರ್ ಡಿಪಾರ್ಟ್ಮೆಂಟ್ದವ್ರು ಹೇಳೋ ಪ್ರಕಾರ ಅವರು ಎಂಟ್ರ್ ಆದಾಗ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಮೋಸ್ಟ್ ಪ್ರಾಬಬಲ್ ರೀಸನ್ ವಿಲ್ ಕಮ್ ಟು ನೋ ಇನ್ ಇನ್ವೆಸ್ಟಿಗೇಷನ್. ಅದು ನೋಡೋಣ. ಅವ್ರದ್ದು ಏನು ಯಾವ ಓನರ್ ಬರಬೇಕು, ಕಂಪ್ಲೇಂಟ್ ಕೊಡಬೇಕು, ಏನಿತ್ತು ಏನಿಲ್ಲ ಅಂತಂತೇಳಿ. ಮತ್ತು ಇವರು ಕೂಡ ರೆಕ್ಲೆಸ್, ಬೇಜವಾಬ್ದಾರಿ ತಂದಿಂತ ಅದನ್ನು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ ಆ ರೀತಿ ಮಾಡೋಕ್ಕೆ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ ಇವ್ರು ಬಾಡಿಗೆ ಕೊಟ್ಟಿದ್ದು ತಪ್ಪು, ಅದನ್ನು ಆ ರೀತಿ ಸಿಲಿಂಡರ್ಗಳನ್ನ ಅಲ್ಲಿ ಇಡೋದು ತಪ್ಪು. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಎರಡು ಯೂಸ್ ಮಾಡಲಿಕ್ಕೆ ಅದನ್ನೇ ಹೇಳ್ತಾ ಇರೋದು. ಒಂದು ಡೊಮೆಸ್ಟಿಕ್ ಯೂಸ್ ಮಾಡಿದರೆ, ಒಂದು ಕಮರ್ಷಿಯಲ್ ಯೂಸ್ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದ ರಾಂಗ್ ಥಿಂಗ್. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ, ಅಕ್ಕಪಕ್ಕ ಜನರ ಮೇಲೆ ಹಾನಿಯಾಗುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರೆ ಅವ್ರ ಮೇಲೆ ನಾವು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ. ಥ್ಯಾಂಕ್ ಯು. ಬೆಳಿಗ್ಗೆ 8ರಿಂದ 8:15 ಕಾಲಿಗೆ ನಮಗೊಂದು ಮೆಸೇಜ್ ಬರ್ತದೆ ಪೊಲೀಸ್ ಕಂಟ್ರೋಲ್ ರೂಮಿಂದ. ಸರಫ್ ಬೈಜರ್ದಲ್ಲಿ ಬ್ಲಾಸ್ಟ್ ಆಗಿದೆ, ಬಟ್ ಏನನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಇಮಿಡಿಯೇಟ್ಲಿ ಬರ್ಬೇಕಂತೇಳಿ ನಮಗೆ ಲ್ಯಾಂಡ್ ಫೋನಿಗೆ ಕಂಟ್ರೋಲ್ ರೂಮಿಂದ ಕರೆ ಮಾಡ್ತಾರೆ. ಕರೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಾವು 20 ಸೆಕೆಂಡಲ್ಲಿ ಟರ್ನ್ ಮಾಡಿಬಿಟ್ಟು ಸರಫ್ ಬೈಜರಲ್ಲಿ 3 to 4 ಮಿನಿಟಲ್ಲಿ ನಾವು ಈ ಸ್ಪಾಟಿಗೆ ರೀಚ್ ಆಗಿ ಬಂದು ನೋಡಿಕೊಳ್ಳಿ ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಡೊಮೆಸ್ಟಿಕ್ ಗ್ಯಾಸ್ ತುಂಬಾ ಲೀಕೇಜ್ ಆಗ್ತಾ ಇತ್ತು. ಒಳಗಡೆ ಹೋಗಿ ನೋಡಿದಾಗ ತುಂಬಾ ವಾಸನೆನೂ ಕೂಡ ಇತ್ತು. ನಾವು ಇಮಿಡಿಯೇಟ್ಲಿ ಅದನ್ನ ಗ್ಯಾಸ್ ಅನ್ನ ಕೂಲ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಅನ್ನ ಹೊರಗಡೆ ತೆಗೆದು ಅದು ಸ್ವಿಚ್ ಆಫ್ ಮಾಡಿ ಸೇವ್ ಆಗಿ ಹೊರಗಡೆ ಇಟ್ಟಿದ್ದೀವಿ. 2 ಮೆಂಬರ್ಸ್ ನಾವು ಬರೋಕ್ಕಿಂತ ಮುಂಚಿತವಾಗಿ ಈ 2 ಮೆಂಬರ್ಸ್ ಅವರು ಇನ್ನೇನೋ ಶಾಪ್ ಚಾಲೂ ಮಾಡಿ ತಮ್ಮ ಕೆಲಸ ಚಾಲೂ ಮಾಡ್ಬೇಕಂತ ಹೇಳಿ ಡೋರ್ ಓಪನ್ ಮಾಡಿದಾಗ ಅದೇನಾಯ್ತು, ಸ್ಪಾರ್ಕ್ ಸಿಕ್ಬಿಟ್ಟು ಗ್ಯಾಸ್ ಲೀಕೇಜ್ ಆಗಿದ್ದನ್ನ ಬ್ಲಾಸ್ಟ್ ಆಗಿ ಹೋಯ್ತು. ಬ್ಲಾಸ್ಟ್ ಆಗಿದಾಗ ಅವ್ರಿಗೆ ಇಮಿಡಿಯೇಟ್ಲಿ ಏನಾಯ್ತು, ಸ್ವಲ್ಪ ಫೈರ್ ಅವರಿಗೆ ಮ್ಯಾಗ ಬಟ್ಟೆಯವರು ಪ್ರಯುಕ್ತ ಸ್ವಲ್ಪ ಫೈರ್ ಆಗಿಸಿಂದ ಮೈನರ್ ಇಂಜುರೀಸ್ ಆಗಿದೆ. ನಾವು ಬರೋಕ್ಕಿಂತ ಮುಂಚಿತವಾಗಿ ಅವರಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಸಾಗಿಸಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಬ್ರು ಅಲ್ಲಿ ಬಟ್ ಇನ್ನು ಏನು ಹಾನಿ ಆಗಿಲ್ಲ. ಬಟ್ ಕೆಳಗಡೆ ಅಂತೂ ಕೊಲಾಪ್ಸ್ ಆಗಿದೆ. ಬಟ್ ಅವ್ರ ಬಿಲ್ಡಿಂಗ್ ಯಾವಾಗ ಕೊಲಾಪ್ಸ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಬೀಮ್ ಕೂಡ ಕಟ್ಟಾಗಿ ಹೋಗಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಸಿಲಿಂಡರ್ ಲೀಕ್ ಆಗಿರ್ತದ, ನೈಟ್ ಎಲ್ಲ ಲೀಕ್ ಆಗಿರ್ತದ. ಬಟ್ ಅಲ್ಲೆಲ್ಲ ಕ್ರೌಡ್ ಫಾರ್ಮೇಶನ್ ಆಗಿರ್ತದ, ತುಂಬಾ ರೂಮ್ ಹತ್ತಿದೆ ಎಲ್ಲ. ಅದರಲ್ಲಿ ಇನ್ನೂ ಕೂಡ ಟೋಟಲಿ ಖಾಲಿ ಆಗಿಲ್ಲ. ಅದು 4ರಿಂದ ಒಂದು 5 kg ಅಷ್ಟು ಮೇ ಬಿ ಅಷ್ಟು ಲೀಕ್ ಆಗಿರ್ಬೇಕು. ಲೀಕ್ ಆದಾಗ ಅದು ಶಟರ್ ಓಪನ್ ಮಾಡಿದಾಗ ಅಲ್ಲಿ ಜಸ್ಟ್ ಸ್ಪಾರ್ಕ್ ಸಿಕ್ಕಾಗ ಅಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ 2 ಮೆಂಬರ್ಸ್ ಗಾಯಗಳಾಗಿರ್ತಾರೆ. ಅವ್ರನ್ನ ನಾವು ಬರೋಕ್ಕಿಂತ ಮುಂಚಿತವಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಸಾಗಿಸ್ತೀವಿ. ಕಂಡೀಷನ್ ಏನಿಲ್ಲ, ಮೈನರ್ ಆಗಿದ್ದಾರೆ. ಜಸ್ಟ್ ಬರೇ ಸ್ಕಿನ್ ಔಟ್ ಅಷ್ಟೇ ಆಗಿದೆ. ಬಟ್ ಮೇಜರ್ ಅಂತೂ ಏನಿಲ್ಲ. ಉಮೇಶ್ ತಳಿಕೇರಿ, ಫೈರ್ ಸ್ಟೇಷನ್ ಆಫೀಸರ್, ವಿಜಯಪುರ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವಿವಾಹದ ಅಡ್ವಾನ್ಸ್ ಪ್ಲಾನ್. ನಿಮ್ಮ ಮದುವೆಗೆ ಚಿನ್ನ ಖರೀದಿಸುವ ಬಗ್ಗೆ ಚಿಂತೆಯೇ? ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮಗಾಗಿ ವಿವಾಹದ ಅಡ್ವಾನ್ಸ್ ಪ್ಲಾನ್ ಅನ್ನ ಪರಿಚಯಿಸುತ್ತಿದೆ. ಇಂದು ಕೇವಲ 10% ಪಾವತಿಸಿ ನಿಮ್ಮ ಚಿನ್ನದ ಆಭರಣದ ಬೆಲೆಯನ್ನ ಈಗಲೇ ಲಾಕ್ ಮಾಡಿಕೊಳ್ಳಿ. ನೀವು ಖರೀದಿಸಲು ಬಂದಾಗ ಚಿನ್ನದ ಬೆಲೆ ಹೆಚ್ಚಿದ್ದರೆ ನೀವು ಲಾಕ್ ಮಾಡಿದ ಬೆಲೆಯಲ್ಲೇ ಖರೀದಿಸಬಹುದು, ಅಥವಾ ಚಿನ್ನದ ಬೆಲೆ ಕಡಿಮೆಯಾದ್ರೆ ಹೊಸ ಕಡಿಮೆಯಾದ ಬೆಲೆಯಲ್ಲಿ ಪಡೆಯಬಹುದು. ನಿಮ್ಮ ವಿಶೇಷ ದಿನವನ್ನ ಇನ್ನಷ್ಟು ಸುಂದರವಾಗಿಸಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಜೊತೆ.